ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ರೀಸೆಂಟಾಗಿ ಡಿಸೆಂಬರ್ 18ಗೆ ನಮ್ಮದು CSIR ನೆಟ್ ಎಕ್ಸಾಮ್ ಮುಗೀತು. ಸೊ ಈಗ ನೆಕ್ಸ್ಟ್ ಬರೋದು 2026 ಜೂನಲ್ಲಿ. ಸೊ ಈಗ 6 ಮಂತ್ ನಮಗೆ ಗ್ಯಾಪ್ ಇದೆ ಅಲ್ವಾ. ಸೊ ಈ 6 ಮಂತ್ ಗ್ಯಾಪಲ್ಲಿ ನಾವು ಹೇಗೆ ಸಿಲೆಬಸ್ನ ಪ್ಲ್ಯಾನ್ ಮಾಡಬೇಕು, ಹೇಗೆ ಓದಬೇಕು, ಯಾವ್ಯಾವ ಥರ ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತಂದು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಐಲ್ ಗಿವ್ ಸಮ್ ಆಫ್ ದ ಟಿಪ್ಸ್. ಓಕೆ, ಸೊ ನಮಗೆ ಮೇನಾಗಿ ಏನು ಗೊತ್ತಿರಬೇಕು ಫಸ್ಟು ಅಂತಂದರೆ ಸಿಲೆಬಸ್ ಗೊತ್ತಿರಬೇಕು ಅಲ್ವಾ. ಸೊ ಸಿಲೆಬಸ್ ಏನಿರುತ್ತೆ, ಫಸ್ಟು ಜನರಲ್ ಆ್ಯಪ್ಟಿಟ್ಯೂಡ್ ಇರುತ್ತೆ, ಜನರಲ್ ಆ್ಯಪ್ಟಿಟ್ಯೂಡ್ ಇರುತ್ತೆ, ಮತ್ತು ಸಬ್ಜೆಕ್ಟಿವ್ ಅಂದರೆ ಮ್ಯಾಥಮೆಟಿಕಲ್ ಸೈನ್ಸ್ ಇರುತ್ತೆ, ಸಬ್ಜೆಕ್ಟಿವ್ ಕ್ವಶನ್ ಪೇಪರ್ ಇರುತ್ತೆ ನಮಗೆ ನೆಕ್ಸ್ಟ್, ಹೌದಲ್ಲ. ಸೊ ಈಗ ಇವೆರಡು ನಮಗೆ ಸಿಲೆಬಸ್ ಗೊತ್ತಿರಬೇಕು. ಸೊ ನಮಗೆ ಫಸ್ಟು ಮ್ಯಾಥಮೆಟಿಕ್ಸ್ ಸೈನ್ಸಲ್ಲಿ ಎಷ್ಟು ಚಾಪ್ಟರ್ಸ್ ಬರ್ತವೆ? 4 ಚಾಪ್ಟರ್ಸ್, ರೈಟ್. ಮೇನ್ಲಿ ನಮ್ಗೆ ಏನು ಗೊತ್ತು, ನಮಗೆ ಟೋಟಲ್ ಆಗಿ 4 ಯೂನಿಟ್ಸ್ ಇದ್ದಾವೆ. ಓಕೆನಾ. ಸೊ 4 ಯೂನಿಟ್ಸ್ ಇದ್ದಾವೆ. ಆ 4 ಯೂನಿಟ್ಸಲ್ಲಿ ನಾವು ಯಾವುದು ಕವರ್ ಮಾಡಬೇಕು ಅಂತಂದರೆ, ಸೊ ನಾವು ಯೂನಿಟ್ 1 ಇದರಲ್ಲಿ ಏನಿರುತ್ತೆ, ರಿಯಲ್ ಅನಾಲೈಸಿಸ್ ಪ್ಲಸ್ ಲೀನಿಯರ್ ಆಲ್ಜಿಬ್ರಾ ಇರುತ್ತೆ, ಲೀನಿಯರ್ ಆಲ್ಜಿಬ್ರಾ. ಓಕೆನಾ. ಸೊ ಯೂನಿಟ್ 2 ಅಲ್ಲಿ ನಮಗೆ ಕಾಂಪ್ಲೆಕ್ಸ್ ಅನಾಲೈಸಿಸ್ ಬರುತ್ತೆ, ಸೊ ಯೂನಿಟ್ 3 ಅಲ್ಲಿ ಏನು ಬರುತ್ತೆ, ಸೊ ಇದು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಓಕೆನಾ. ಸೊ ಯೂನಿಟ್ 4 ಅಲ್ಲಿ ನಮಗೆ ಆಲ್ಮೋಸ್ಟ್ ಸ್ಟ್ಯಾಟಿಸ್ಟಿಕ್ಸೇ ಬರೋದು, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ಆಲ್ಮೋಸ್ಟ್. ಸೊ ನಮಗೆ ಮೇನಾಗಿ ಓದಬೇಕು ಯಾವುದು ಅಂತಂದರೆ, ಫಸ್ಟು ಯೂನಿಟ್ 1, ಯೂನಿಟ್ 2, ಯೂನಿಟ್ 3. ಸೊ ಇವು 3ನ ನಾವು ಮೋಸ್ಟಾಗಿ ಪ್ರಿಫರ್ ಮಾಡ್ತೀವಿ ಮ್ಯಾಥಮೆಟಿಕ್ಸಲ್ಲಿ. ಸೊ ಯೂನಿಟ್ 4 ನಮಗೆ ಆಲ್ಮೋಸ್ಟ್ ಟಚ್ ಇರಲ್ಲ. ಸೊ ಇಫ್ ಡಿಗ್ರಿಯಲ್ಲಿ ಯಾರಿಗಾದರೂ ಸ್ಟ್ಯಾಟಿಸ್ಟಿಕ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಇಟ್ ಈಸ್ ವೆರಿ ಗುಡ್. ಸೊ ಇದರಲ್ಲಿ ಕೂಡ ನಾವು ಮಾರ್ಕ್ಸ್ನ ತೆಗಿಬೋದು. ಸೊ ನಮಗೆ ಗೊತ್ತಿಲ್ಲದೆ ಇರೋರಿಗೆ ಏನಾಗುತ್ತೆ, ಯೂನಿಟ್ 1, 2, 3 ಸ್ಪೆಷಲಿ ಏನಾಗುತ್ತೆ, ಇವೆರಡು ಯೂನಿಟ್ 1 and 2. ಸೊ ದೀಸ್ 2 ಹೆವಿ ವೇಟೇಜ್ ಇದು, ಓಕೆನಾ. ಮ್ಯಾಕ್ಸಿಮಮ್ ಇರುತ್ತೆ ಇದರಲ್ಲಿ ಮಾರ್ಕ್ಸ್. ಸೊ ನಮಗೆ ಈ 6 ಮಂತ್ಸ್ ಗ್ಯಾಪಲ್ಲಿ ಇವೆರಡನ್ನ ನಾವು ನೀಟಾಗಿ ಅಪ್ ಟು ಮಾರ್ಕ್ ಎಲ್ಲ ಚೆನ್ನಾಗಿ ನಾವು ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡಿಕೊಂಡು ಚೆನ್ನಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಕಲ್ತ್ವಿ ಅಂತಂದರೆ ದೀಸ್ 2 ಕ್ಯಾನ್ ಗಿವ್ ಅಸ್ ಮೋರ್ ಮಾರ್ಕ್ಸ್. ಸೊ ಇದು ಕೂಡ ನಮಗೆ ವಿ ಕ್ಯಾನ್ ಗೆಟ್ ಮೋರ್ ಮಾರ್ಕ್ಸ್ ಹಿಯರ್ ಆಲ್ಸೋ. ಸೊ ಇದರಷ್ಟು ಇರೋಂಗಿಲ್ಲ, ಬಟ್ ವಿ ಶುಡ್ ಸ್ಟಡಿ ದಿಸ್ ಆಲ್ಸೋ, ಓಕೆನಾ. ಸೊ ಈಗ ನಮಗೆ ಎಷ್ಟಿದೆ, 6 ಮಂತ್ ಗ್ಯಾಪ್ ಇದೆ ಅಲ್ವಾ. ಸೊ ವಿ ಆರ್ ಹ್ಯಾವಿಂಗ್ ಜೂನ್ ಇದೆ. ಜೂನ್ ಅಂದ್ಕೊಂಡ್ರೆ ನಮಗೆ 6 ಮಂತ್ ಬರ್ತದೆ, ಓಕೆನಾ. 6 ಮಂತ್ ಗ್ಯಾಪ್ ಬರುತ್ತೆ ಅಲ್ವಾ. ಸೊ ಈಗ ನಮಗೆ ಜನವರಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರು ನಮಗೆ 5 ಮಂತ್ಸ್ ಸಿಗುತ್ತೆ. ಸೊ ಅದರಲ್ಲಿ ನಾವು ಹೇಗೆ ಕವರ್ ಮಾಡಿ ಹೇಗೆ ಓದಬೇಕು ಅಂತ ನೋಡಬೇಕು ಅಂತಂದರೆ, ಸೊ ನಾವು ಅಪ್ ಟು ಮಿಡ್ ಮೇವರೆಗೂ ನಾವು ಪೂರಾ ಸಿಲೆಬಸ್ ಕವರ್ ಮಾಡಬೇಕು. ಅಂದರೆ ನಾವು ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಅಂತ ಏನು ಮಾತಾಡಿದ್ವಲ್ಲ, ಮತ್ತು ಜನರಲ್ ಆ್ಯಪ್ಟಿಟ್ಯೂಡ್. ಸೊ ಜನರಲ್ ಆ್ಯಪ್ಟಿಟ್ಯೂಡ್ ಜನರಲಿ ಎಲ್ಲರೂ ಮಾಡ್ತಾನೆ ಇರ್ತೀರ. ಸೊ ಹಾಗಾಗಿ ಅದನ್ನೇನು ಜಾಸ್ತಿ ಹೇಳೋದಿಲ್ಲ ನಾನು. ಸೊ ಮ್ಯಾಥಮೆಟಿಕಲ್ ಸೈನ್ಸ್ ಮಾತ್ರ ನಾನು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸೊ ಮಿಡ್ವರೆಗೂ ನಾವು ಸಿಲೆಬಸ್ ಎಲ್ಲ ಕವರ್ ಮಾಡಬೇಕು, ಓಕೆನಾ. ಸೊ ಅದಾದಮೇಲೆ ಏನಾಗುತ್ತೆ, ಲಾಸ್ಟ್ 2-3 ವೀಕ್ಸ್ ಇರುತ್ತಲ್ವ ಎಕ್ಸಾಮ್ ಬಿಫೋರ್. ಸೊ 2-3 ವೀಕ್ಸ್ ಇರುತ್ತಲ್ಲ, ಅಲ್ಲಿ ಮಾಕ್ ಟೆಸ್ಟ್ನ ಕೊಡಬೇಕು ನಾವು, ಓಕೆನಾ. ನಿಮಗೆ ಆನ್ಲೈನಲ್ಲಿ ಫ್ರೀ ಮಾಕ್ ಟೆಸ್ಟ್ ಸಿಕ್ಕಾಪಟ್ಟೆ ಸಿಗ್ತಾವೆ. ಸೊ ಅದನ್ನು ನಾವು ಮಾಕ್ ಟೆಸ್ಟ್ ಕೊಡಬೇಕು,
ಓಕೆ. ಸೊ ನಾವು ಮಾಕ್ ಟೆಸ್ಟ್ನ ಎಷ್ಟು ಕೊಡಬೇಕು ಅಂತಂದರೆ 7 to 8 ಮಾಕ್ ಟೆಸ್ಟ್ಸ್ನ ಕೊಡಬೇಕು ನಾವು. ಸೊ ಅಂದಾಗ ಮಾತ್ರ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ, ಆಮೇಲೆ ಕ್ವಶನ್ಸ್ ಹೇಗೆ ಅಪಿಯರ್ ಆಗ್ತಾವಂತ ಗೊತ್ತಾಗುತ್ತೆ, ಅವನ್ನ ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಕ್ವಶನ್ನ ಅರ್ಥ ಮಾಡಿಕೊಂಡು ಓದೋದಿದೆಯಲ್ಲ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಸೊ ನೀ ಹೇಗೆ ಕಾನ್ಸೆಪ್ಟ್ನ ಅರ್ಥ ಇರ್ತೀಯ, ಅದ್ರ ಮೇಲೆ ನೀನು ಪ್ರಾಬ್ಲಮ್ ಸಾಲ್ವಿಂಗ್ನ ಮಾಡ್ತಾ ಹೋಗ್ತೀಯ. ಸೊ ಓಕೆ, ಅದು ಒಂದಾಯಿತು. ಈಗ ರಿಸೋರ್ಸಸ್ ಏನಿದ್ದಾವೆ ಅಂತ ನೋಡಬೇಕಲ್ಲ. ರಿಸೋರ್ಸಸ್ ಏನು? ಫಸ್ಟು CSIR ನೆಟ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಗೇಟ್ದು ಕ್ವಶನ್ ಪೇಪರ್ಸು, ಓಕೆನಾ. ಆಮೇಲೆ ಜಾಮ್ ಎಕ್ಸಾಮ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಇದರಲ್ಲಿ ನಮಗೆ ಇವೆರಡರಲ್ಲಿ ಯಾಕೆ ಅಂತಂದರೆ ಕಾಮನ್ ಆಗಿ 70% ಸಿಲೆಬಸ್ ಇರುತ್ತೆ. ಸೊ ನೆಟ್ಟು ಮತ್ತು ಗೇಟಲ್ಲಿ 70% ಕಾಮನ್ ಸಿಲೆಬಸ್ ಇರುತ್ತೆ. ಸೊ ಜಾಮ್ ಎಕ್ಸಾಮ್ ಯಾಕೆ ಅಂತಂದರೆ ಇದರಲ್ಲಿ ರಿಯಲ್ ಅನಲೈಸಿಸ್ ಪಾರ್ಟು ಮತ್ತು ಲೀನಿಯರ್ ಆಲ್ಜಿಬ್ರಾ ಪಾರ್ಟ್ ಏನಾಗುತ್ತೆ ಕವರ್ ಮಾಡಿರ್ತಾರೆ. ಸೊ ಇದರಲ್ಲಿ ಕ್ವಶನ್ಸ್ ಭಾಳ ಬರ್ತವೆ. ಸೊ ಕ್ವಶನ್ ಹೇಗೆ ಡಿಫ್ರೆಂಟಾಗಿ ಹೇಗೆ ಬರ್ಬೋದು ಅಂತಂದು ಇದರಲ್ಲಿ ನಮಗೆ ಗೊತ್ತಾಗುತ್ತೆ, ಓಕೆನಾ. ನಂಬರ್ ಆಫ್ ಕ್ವಶನ್ಸ್ ನಿಮಗೆ ಜಾಸ್ತಿ ಸಿಕ್ಕಂಗೆಲ್ಲ ಪ್ರಾಕ್ಟೀಸ್ ಆಗುತ್ತೆ, ಪ್ರಾಕ್ಟೀಸ್ ಆದಂಗೆಲ್ಲ ನಿಮಗೆ ಕ್ವಶನ್ ಅಟೆಂಡ್ ಮಾಡೋದು ಈಸಿ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರಬೇಕು. ಸೊ ಈ 6 ಮಂತ್ ಗ್ಯಾಪಲ್ಲಿ ಬುಕ್ನ ಓದ್ತೀವಿ, ಬುಕ್ ಓದಿ ನಾವು ಕ್ಲಿಯರ್ ಮಾಡ್ಕೋತೀವಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂತಂದರೆ ಬುಕ್ಕಲ್ಲಿ ಕಾನ್ಸೆಪ್ಟನ್ನ ತುಂಬ ಡೀಪಾಗಿ ಕೊಟ್ಟಿರ್ತಾರೆ, ಆಮೇಲೆ ನೀವೇ ಓದಿ ಅರ್ಥ ಮಾಡ್ಕೋತೀರ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್, ಹೌದಾ. ಸೊ ಹಾಗಾಗಿ 6 ಮಂತಲ್ಲೇ ನಾವು ಸ್ಟಾರ್ಟ್ ಮಾಡಿ ಮುಗಿಸ್ತೀವಿ ಅಂತಂದರೆ ಬುಕ್ ಓದಬೇಡಿ. ನೀವು ಯಾವುದಾದ್ರೂ ಕ್ಲಾಸಸ್ ತೊಗೊಂಡ್ರೆ ಕ್ಲಾಸಸ್ನಲ್ಲಿ ಓದ್ರಿ, ಅಥವಾ ಸೆಲ್ಫ್ ಸ್ಟಡಿ ಮಾಡೋದಾದರೆ ಸೆಲ್ಫ್ ಸ್ಟಡಿ ಮಾಡಿ. ಸೊ ಸೆಲ್ಫ್ ಸ್ಟಡಿ ಮಾಡ್ಬೇಕಾದ್ರೆ ಸೋರ್ಸಸ್ ಇವಿಷ್ಟಿರಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರಬೇಕು, ಇವು ಮೂರರದು, ಅಥವಾ ಯಾವುದಾದ್ರು PhD ಎಕ್ಸಾಮ್ಸ್ ಆ ಥರ ಕ್ವಶನ್ ಪೇಪರ್ಸ್ ಇದ್ದರೂ ಓಕೆ, ಯು ಕ್ಯಾನ್ ಸಾಲ್ವ್ ಇದಿರಬೇಕು. ಆಮೇಲೆ ಸಿಲೆಬಸ್ನ ನೀಟಾಗಿ ಚೆನ್ನಾಗಿ ಓದ್ಕೋಬೇಕು. ಆಮೇಲೆ ಮಾಕ್ ಟೆಸ್ಟ್ನ ಕೊಡಲೇಬೇಕು. ಮಾಕ್ ಟೆಸ್ಟ್ ಕೊಟ್ಟಿಲ್ಲ ಅಂತಂದರೆ ನೀವು ಎಷ್ಟು ಓದಿದ್ರು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಲಾಸ್ಟಿಗೆ ಆಗಿಲ್ಲ ಅಂತಂದರೆ ಯು ಕ್ಯಾನ್ ನಾಟ್ ಡೂ ಇಟ್, ಓಕೆನಾ. ಸೊ ಮಾಕ್ ಟೆಸ್ಟ್ಸ್ ಆರ್ ಇಂಪಾರ್ಟೆಂಟ್, ಅದನ್ನೊಂದಿಷ್ಟು ಕೊಡಬೇಕು. ಸೊ ಯಾವ್ಯಾವ ಯೂನಿಟು ಕವರ್ ಮಾಡಬೇಕಂತ ನಾನು ಇಲ್ಲಿ ಹೇಳಿದೆ, ಯೂನಿಟ್ 1 ಮತ್ತು ಯೂನಿಟ್ 2, ಯೂನಿಟ್ 3 ಅಂತಂದು. ಸೊ ಇವೆರಡರಲ್ಲಿ ಜಾಸ್ತಿ ವೇಟೇಜ್ ಇದೆ. ಥರ್ಡ್ ಯೂನಿಟಲ್ಲಿ ಓದಬೇಕು. ಓದಿದರೆ ನಾವು 4 ಟಾಪಿಕ್ಸ್, ಓಕೆನಾ. ಯಾವುದಾದ್ರೂ 4 ಟಾಪಿಕ್ಸ್ನ ನಾವು ನೀಟಾಗಿ ಪ್ರಿಪೇರ್ ಆದರೆ ಯು ಕ್ಯಾನ್ ಕ್ಲಿಯರ್ ದ ಎಕ್ಸಾಮ್. ಇದಿಷ್ಟು ಮಾಡಿದರೆ ಆಮೇಲೆ ಜನರಲ್ ಆ್ಯಪ್ಟಿಟ್ಯೂಡ್ ನೀಟಾಗಿ ಓದ್ಕೊಳ್ಳಿ, ಓಕೆನಾ. ಸೊ ಈಗ ಮೇನಾಗಿ ನಾವೇನು ಮಾಡಬೇಕು, ಫಸ್ಟು ಕನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಕಲಿಬೇಕು, ಆಮೇಲೆ ಮಾಕ್ ಟೆಸ್ಟ್, ಓಕೆನಾ. ಸೊ ಇವು 3 ಮಾಡಿದರೆ ಯು ಕ್ಯಾನ್ ಗೆಟ್ ಈಸಿಲಿ. ಸೊ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಅಲ್ಲಿ ನೋಡೋದಾದರೆ, ಸೊ ಐ ಹ್ಯಾವ್ ಎ ಸಿಲೆಬಸ್ ಕಾಪಿ ಹಿಯರ್. ಸೊ ಯೂನಿಟ್ 1 ಏನಿದೆ ನಾನು ಹೇಳಿದಾಗೆ ಲೀನಿಯರ್ ಆಲ್ಜಿಬ್ರಾ ಪ್ಲಸ್ ಮತ್ತು ರಿಯಲ್ ಅನಾಲಿಸಿಸ್ ಮೇನಾಗಿ, ಓಕೆನಾ. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ, ಲೀನಿಯರ್ ಆಲ್ಜಿಬ್ರಲ್ಲಿ ಸೆಲ್ಫ್ ಸ್ಟಡಿ ಮಾಡೋರಿಗೆ ಅಂದರೆ ಹೇಳ್ತಾ ಇದ್ದೀನಿ. ಸೊ ಲೀನಿಯರ್ ಆಲ್ಜಿಬ್ರಾ ಇದನ್ನು ಓದಬೇಕು. ಆಮೇಲೆ ಇವೆಲ್ಲ ಮಾಡ್ತೀರಿ ಅಪ್ ಟು ಇಲ್ಲಿವರೆಗೂ ಯು ಕ್ಯಾನ್ ಡೂ ಇಟ್ ವೆರಿ ಈಸಿಲಿ. ಸೊ ಇದರಲ್ಲಿ ನಾವು ಏನು ಬಿಡಬೇಕು ಅಂತಂದರೆ ಲೆಬೆಸ್ಗ್ಯೂ ಮತ್ತು ಇದನ್ನು ಲೆಬೆಸ್ಗ್ಯೂ ಇಂಟಿಗ್ರಲ್ ಮತ್ತು ಲೆಬೆಸ್ಗ್ಯೂ ಮೆಜರ್ ಇವೆರಡನ್ನ ಬಿಡ್ಬೋದು. ಸೊ ನೆಕ್ಸ್ಟು ಇದನ್ನು ಕಂಪ್ಲೀಟಾಗಿ ಬಿಡ್ಬೋದು, ಓಕೆನಾ. ಇದನ್ನೆಷ್ಟು ಬಿಟ್ಟು ಈ ಲೀನಿಯರ್ ಆಲ್ಜಿಬ್ರಾ ಮತ್ತು ರಿಯಲ್ ಅನಾಲಿಸಿಸಲ್ಲಿ ಇಷ್ಟು ನೀವು ಕವರ್ ಮಾಡಿದರೆ ಫಸ್ಟ್ ಯೂನಿಟಲ್ಲಿ ನೀವು ಯಾವುದೇ ಕ್ವಶನ್ ಬಂದರೂ ಯು ಕ್ಯಾನ್ ಸಾಲ್ವ್ ಇಟ್, ಓಕೆನಾ. ನೀವು ಓದಿರೋ ಕಾನ್ಸೆಪ್ಟಲ್ಲಿ ಹೇಳ್ತಾ ಇದ್ದೀನಿ, ಬಿಟ್ಟಿರೋ ಕಾನ್ಸೆಪ್ಟಲ್ಲೆಲ್ಲ, ಓಕೆನಾ. ಸೊ ಯೂನಿಟ್ 2 ಅಲ್ಲಿ ಯು ಕ್ಯಾನ್ ಕವರ್ ಎವ್ರಿಥಿಂಗ್, ಯಾಕಂದರೆ ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಷ್ಟೇ ಇರುತ್ತೆ, ಬೇರೆ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಪೂರ ಓದಬೇಕು. ಸೊ ಯೂನಿಟ್ 3 ಬಂದರೆ ನಿಮಗೆ ODE, PDE, ಓಕೆನಾ. ವೆಯ್ಟ್ 1 ಸೆಕೆಂಡ್. ಓಕೆ,
ನಿಮಗೆ ಯೂನಿಟ್ 3 ಏನಾಗುತ್ತೆ ODE PD ನ್ಯೂಮರಿಕಲ್ ಅನಲೈಸಿಸ್, ಹಾಗೆ ಕ್ಯಾಲ್ಕುಲಸ್ ಆಫ್ ವೇರಿಯೇಷನು, ಲೀನಿಯರ್ ಇಂಟಿಗ್ರಲ್ ಇಕ್ವೇಷನು ಮತ್ತು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಇವು 3 ಅಂತೂ ಪರ್ಫೆಕ್ಟಾಗಿ ಓಕೆನಾ. ಸೊ ಯಾವುದ್ಯಾವುದು ODE PD ಮತ್ತು ನ್ಯೂಮರಿಕಲ್ ಅನಲೈಸಿಸು ಆ್ಯಂಡ್ ಕ್ಯಾಲ್ಕುಲಸ್ ವೇರಿಯೇಷನು, ಲೀನಿಯರ್ ಇಂಟಿಗ್ರಲ್ ಇಕ್ವೇಷನು, ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಇವು 3ರಲ್ಲಿ ನಿಮ್ಗೆ ಯಾವುದು ಓಕೆ ನಾನು ಇದನ್ನು ಮಾಡ್ತೀನಿ, ಕಾನ್ಸೆಪ್ಟ್ ನಂಗೆ ಅರ್ಥ ಆಗುತ್ತೆ ಅನ್ನೋದಾದರೆ ಇವು 3ರಲ್ಲಿ ಒಂದು ಸೆಲೆಕ್ಟ್ ಮಾಡಿ. ಸೊ ಇದರಲ್ಲಿ ಏನು ಮಾಡಬೇಕು, 4 ಟಾಪಿಕ್ಸ್ನ ನೀವು ಕಂಪ್ಲೀಟಾಗಿ ತರೋವಾಗಲೇಬೇಕು. ಸೊ ಇದನ್ನು ನೀವು ಸ್ಟ್ಯಾಟ್ ಯಾರಿಗೆ ಈಸಿ ಅನಿಸುತ್ತೋ ಬರುತ್ತೋ ಅವರು ನೀವು ಇದನ್ನು ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ಲ ಅಂತಂದರೆ ಈ 3 ಟಾಪಿಕ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಸಾಕು. ಆಮೇಲೆ ಜನರಲ್ ಪೇಪರಲ್ಲಿ ಏನೇನು ಇರುತ್ತೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಸೊ ಜನರಲ್ ಪೇಪರಲ್ಲಿ ಜನರಲ್ ಆ್ಯಪ್ಟಿಟ್ಯೂಡ್ ಇರುತ್ತೆ, ರೀಸ್ನಿಂಗ್ ಇರುತ್ತೆ, ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ ಓಕೆನಾ. ಸೊ ಈ ಪೇಪರು ಮತ್ತು ಅವು 3 ಚಾಪ್ಟರ್ಸ್ನ ನೀವು ಕ್ಲಿಯರಾಗಿ ಓದ್ಕೊಂಡ್ರೆ ಈ 6 ಮಂತಲ್ಲಿ ಟೈಮ್ ಟು ಟೈಮ್, ಅಂದರೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಯಾವ ಶೆಡ್ಯೂಲಲ್ಲಿ ಏನು ಓದಬೇಕು, ಒಂದು ದಿನಕ್ಕೆ ಇಷ್ಟೇ ಅಂತಂದು ಟಾಪಿಕ್ಸ್ನ ಟಾರ್ಗೆಟ್ ಮಾಡಿ. ಸೊ ಆವಾಗ ಈಸಿಯಾಗಿ ನಿಮಗೆ ಕ್ರ್ಯಾಕ್ ಮಾಡೋಕ್ಕಾಗುತ್ತೆ. ಸೊ ಕನ್ಸಿಸ್ಟೆಂಟಾಗಿ ಓದಬೇಕು ಓಕೆನಾ. ಸೊ ಮಾಕ್ ಟೆಸ್ಟ್ನ ಡೈಲಿ ಕೊಡೋಕ್ಕಾಗಲ್ಲ, ಫಸ್ಟು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅದನ್ನು ಮಾಡಲಾರ್ದೆ ನೀವು ಡೈರೆಕ್ಟಾಗಿ ಮಾಕ್ ಟೆಸ್ಟ್ಗೆ ಹೋದರೆ ನಿಮಗೆ ಅಲ್ಲಿ ಕ್ವಶನ್ಸ್ನ ನೋಡಿಬಿಟ್ಟು ಗಾಬರಿ ಆಗ್ಬಿಡ್ತೈತಿ, ಹೌದಲ್ವಾ. ಅದಕ್ಕೆ ಫಸ್ಟು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವಿಂಗ್ ಕಲ್ತ್ಕೊಳ್ಳಿ, ಆಮೇಲೆ ಮಾಕ್ ಟೆಸ್ಟ್ನಿಗೆ ಲಾಸ್ಟ್ 2-3 ವೀಕ್ಸ್ ಇರುತ್ತಲ್ವ ಆವಾಗೆ ಮಾಕ್ ಟೆಸ್ಟ್ ಕೊಡಿ. ಟೈಮ್ ಮ್ಯಾನೇಜ್ಮೆಂಟ್ ನೀಟಾಗಿ ಅರ್ಥ ಆಗುತ್ತೆ. ಸೊ ನಮಗೆ 6 ಮಂತ್ ಇರೋದ್ರಿಂದ ನಾನು ಈ ಸ್ಟ್ರಾಟಜಿನ ಹೇಳ್ತಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಯು ಕ್ಯಾನ್ ಆಕ್ಸೆಪ್ಟ್ ದಿಸ್ ಓಕೆ. ಮತ್ತು ಏನು ಹೇಳೋದು ಇದರಲ್ಲಿ ಮತ್ತೆ ಎಂತ ಇಲ್ಲ, ಇಷ್ಟ ಇರೋದು ಓಕೆನಾ. ಸೊ ಈ ಮ್ಯಾಥಮೆಟಿಕ್ಸ್ ಸೈನ್ಸಲ್ಲಿ ಸಿಲೆಬಸ್ನ ನೀಟಾಗಿ ರಿಯಲ್ ಅನಲೈಸಿಸು, ಲೀನಿಯರ್ ಆಲ್ಜಿಬ್ರಾ, ಕಾಂಪ್ಲೆಕ್ಸ್ ಅನಲೈಸಿಸು ಮತ್ತು ODE PD ಇರೋದ್ರ ಅಷ್ಟು ಸಿಲೆಬಸ್ಸಲ್ಲಿ ಯಾವ್ದ್ಯಾವುದು ಟಾಪಿಕ್ಸು ನೀಟಾಗಿ ಓದ್ಕೋಬೇಕು, ಯಾವ್ಯಾವ ಟಾಪಿಕ್ಸ್ ಮೇಲೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದು ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋಲ್ಲಿ ಐ ವಿಲ್ ಕ್ಲಿಯರ್ ಯು ದ್ಯಾಟ್. ಸೊ ಅಂಟಿಲ್ ದ್ಯಾಟ್ ಯು ವಾಚ್ ದಿಸ್ ವಿಡಿಯೋ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.